ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನರಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತಿನ ಸುದ್ದಿ ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಅಂದರೆ ಡಬಲ್ ಡಿಗ್ರಿ, ಟ್ರಿಪಲ್ ಡಿಗ್ರಿ ಮಾಡಿಕೊಂಡು ಬಗಲಲ್ಲಿ ಫೇಲ್ ಇಟ್ಕೊಂಡು ಸುತ್ತಾಡ್ತಿರತಕ್ಕಂಥವ್ರ ಬಗ್ಗೆ ನೋಡಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಆಶ್ವಾಸನೆಗಳು ಜೊತೆಯಲ್ಲಿ ಪುಕ್ಕಟೆ ಯೋಜನೆಗಳು ಕೂಡ ಕೊಟ್ಟಿದ್ದಾರೆ. ಪುಕ್ಕಟೆ ಯೋಜನೆಗಳು ಅಂತ ಬಿಡಿ, ಅತ್ಲಾಗೆ ಫುಟ್ಬಾಲ್ ಥರ ಈ ಕಡೆಯಿಂದ ಹೊಡೆದ ಆ ಕಡೆಯಿಂದ ಹೊಡೆದ ಈ ಕಡೆ ಅನ್ನೋ ಮಟ್ಟಕ್ಕೆ ಈ ಯೋಜನೆ 5 ಯೋಜನೆ ಪುಕ್ಕಟೆ ಯೋಜನೆಗಳು ಚಾಲನೆಯಲ್ಲಿದ್ದಾವೆ. ಇನ್ನು ಶಿಕ್ಷಣ ಮಂತ್ರಿಗಳು 50,000 ಶಿಕ್ಷಕರ ಹುದ್ದೆಗಳು ಖಾಲಿ ಬಿದ್ದಿವೆ. ಖಾಲಿ ಬಿದ್ದು ತುಕ್ಕು ಹಿಡಿಯೋ ಮಟ್ಟದಲ್ಲಿದ್ದಾವೆ ಶಿಕ್ಷಕರ ಹುದ್ದೆಗಳು. ಪ್ರಾಥಮಿಕ ಆಗಿರ್ಬೋದು, ಪ್ರೌಢ ಆಗಿರ್ಬೋದು, ಪದವಿ ಪೂರ್ವ ಆಗಿರ್ಬೋದು. ಈ ಎಲ್ಲ 3 ಶಿಕ್ಷಕರ ಇದರಲ್ಲಿ 50,000 ಹುದ್ದೆಗಳಿದ್ದಾವೆ. 50,000 ಹುದ್ದೆಗಳು ಭರ್ತಿಯಾಗುವುದು ಯಾವಾಗ? ಈ ಸರ್ಕಾರ ಇನ್ನೇನಾದರೂ 3 ಬಾರಿ ಅಧಿಕಾರಕ್ಕೆ ಬರಬೇಕಾ? ಅಂದರೆ ಇನ್ನು 15 ವರ್ಷಗಳು ಈ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ. ಯಾಕೆ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕಾಗ್ತಾ ಇಲ್ಲ? ಮಾಡಲೇಬೇಕಲ್ವಾ? ಈ 50,000ದಲ್ಲಿ ಒಂದು ಅರ್ಧ ಮಟ್ಟಿಗಾದ್ರುಗಳನ್ನು ಶಿಕ್ಷಕರ ಹುದ್ದೆಗಳು ಭರ್ತಿಯಾಗಬೇಕಂದ್ರೆ ಈ ಸರ್ಕಾರ ಪುಕ್ಕಟೆ ಯೋಜನೆಗಳನ್ನು ಕೊಟ್ಟುಬಿಟ್ಟು ಈ ಪದವಿ ಪಡ್ಕೊಂತಿರೋರ ಮೇಲೆ ಹೊರೆ ಏರ್ತಾ ಇದೆ ನೋಡಿ. ಅವರು D.Ed ತರಬೇತಿ, B.Ed ತರಬೇತಿ ಎಲ್ಲ ಪಡೆದುಬಿಟ್ಟು ಅದು 2 ವರ್ಷ 3 ವರ್ಷ ಆ ತರಬೇತಿ ಬೇರೆ. ಅಲ್ಲಿಗೆ ಅವರ ವಯೋಮಿತಿ ಜಾಸ್ತಿ ಆಗ್ತಾ ಹೋಗಲ್ಲ, ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತಾ ಬರಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ಅವರಿಗೆ ಸರ್ಕಾರ ನಿರ್ದಿಷ್ಟ ಮಾಡಿರತಕ್ಕಂಥ ವಯೋಮಿತಿ ಬಂದ ಮೇಲೆ ಅವರ ಡಿಗ್ರಿಗಳು ಮಣ್ಣು ಪಾಲು. ಅವಾಗ ಅವ್ರ ವಯೋಮಿತಿ ಮೀರಿದ ಮೇಲೆ ಸರ್ಕಾರನೇ ತಿರಸ್ಕಾರ ಮಾಡುತ್ತೆ. ಅವ್ರಿಗೆ ವಯೋಮಿತಿ ಆಗೋಗಿದೆ ನಿನಗೆ ಅಂತೇಳಿ. ಅವರು ತಂದೆ ತಾಯಿಗಳು ಸಾಲ ಸೋಲ ಮಾಡಿ ಮನೆ ಜಮೀನುಗಳನ್ನು ಅಡಮಾನ ಇಟ್ಟು, ಮನೆಯಾಗಿರೋ ಅಲ್ಪ ಸ್ವಲ್ಪ ಒಡವಿದ್ರೆ ಅದನ್ನು ಅಡ ಇಟ್ಬಿಟ್ಟು ನಮ್ಮ ಮಕ್ಕಳು ನಮಗೆ ಮುಂದೆ ಒಂದು ಊರುಗೋಲಾಗ್ತಾರೆ, ಸರ್ಕಾರದ ನೌಕರಿ ಸಿಗುತ್ತೆ ಅಂತ ಮಹಾದಾಸೆಯಿಂದ ಓದಿಸಿರ್ತಾರಲ್ಲ, ಅಂಥ ತಂದೆ ತಾಯಿಗಳ ಪಾಡೇನು? ನೀವು ಮಂತ್ರಿಗಳು ಸಮಾರಂಭಗಳಿಗೆ ಹೋಗಿಬಿಟ್ಟು ಆರ ತುರಾಯಿಗಳು ಎಗರ್ನಕ್ಕೊಂದು ಶಾಲುಗಳು ಹಾಕೊಂಡು ಬಂದುಬಿಡ್ತೀರಲ್ಲ, ಈ ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಅನುಕಂಪ ಇದೆಯಾ? ಎಷ್ಟೋ ಹೆಣ್ಣುಮಕ್ಕಳು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಾನು ಈ 3 ಡಿಗ್ರಿ ಮಾಡಿದರೂ ಏನು ಪ್ರಯೋಜನ ಇದೆ, ಕೆಲಸ ಇಲ್ಲ ಅಂತೇಳಿ. ಯಾಕೆ ಕೆಲಸ ಇಲ್ಲ ಹೇಳಿ? ನೀವು ಮಂತ್ರಿಗಳು ಐಷಾರಾಮಿಯಾಗಿರ್ತೀರಲ್ಲ, ಕಡು ಬಡವ್ರ ಕಡೆಗೆ ನಿಮಗೆ ಯಾಕೆ ಸ್ವಲ್ಪನಾದ್ರೂ ಕನಿಕರ ಬರ್ತಾ ಇಲ್ಲ? ಆ ಮಕ್ಕಳು ನೀವು ಉದಾಹರಣೆಗೆ ಯಾವುದೇ ಊರಿನ ಲೈಬ್ರರಿಯಲ್ಲಿ ಹೋಗಿ ನೋಡಿ, ನೀವು ಪೇಪರ್ ನೋಡೋದೇ ಅವ್ರ ಕೆಲಸ ಆಗಿರುತ್ತೆ. ಎಲ್ಲಾದ್ರೂ ಕೆಲಸಗಳಿಗೆ ಕಾಲ್ ಮಾಡಿದಾರ, ಕಂಪ್ನಿ ಆದರೂ ಪರವಾಗಿಲ್ಲ, ಅಲ್ಪ ಸ್ವಲ್ಪ ನಮ್ಮ ಜೀವನಕ್ಕೆ ಆಧಾರವಾಗತಕ್ಕಂಥ ಸಂಬಳ ಬಂದರೆ ಸಾಕು ಅಂತ. ಈ ಸಂಪತ್ತಿಗೆ ನೀವು ಯಾಕೆ
ಶಾಲೆಗಳನ್ನು ತೆರೆದಿದ್ದೀರಾ, ವಿದ್ಯಾಭ್ಯಾಸ ಯಾಕೆ ಕೊಡ್ತೀರಾ? ವಿದ್ಯಾಭ್ಯಾಸ ಮಾಡೋದೇನಕ್ಕೋಸ್ಕರ? ನಮಗೆ ಒಂದು ನೌಕರಿ ಸಿಗುತ್ತೆ, ನಾವು ನಮ್ಮ ತಂದೆ ತಾಯಿಗಳ ಕಷ್ಟವನ್ನು ಬಗೆಹರಿಸ್ಬೋದು ಅನ್ನೋ ಉದ್ದೇಶಕ್ಕೆ ಆ ಮಕ್ಕಳು ಓದ್ತಾರೆ. ಓದಿದ ಮೇಲೆ ಅವರ ವಿದ್ಯೆಗೆ ಕಿಮ್ಮತ್ತಿನ ಕಾಸಿನ ಬೆಲೆ ಇರೋದಿಲ್ಲ. ಅವ್ರ ಗೊಯ್ಯಮಿತಿ ಮೀರಿದ ಮೇಲೆ ಏನು ಮಾಡಬೇಕು? ಅವರು ಕೆಟ್ಟ ದಾರಿ ಹಿಡಿತಾರೆ. ಅವರು ಆ ಕೆಟ್ಟ ದಾರಿ ಹಿಡಿಯೋಕ್ಕೆ ಕಾರಣ ಯಾರು? ಸರ್ಕಾರ. ನೀವು ಇಲ್ಲ ಸಲ್ಲದ ಯೋಜನೆಗಳನ್ನು ಜಾರಿ ಮಾಡಿ ಹಣನ ಫೋಲ್ ಮಾಡ್ಕೊತ ಈ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಅದರ ವಿದ್ಯಾಭ್ಯಾಸಕ್ಕೆ ಬೆಲೆ ಏನಿದೆ? ಆಗ ಈಗ ಅವಧಿಗೆ ಅವರಿಗೆ ವಯೋಮಿತಿಯನ್ನು ಮೀರೋಗುತ್ತೆ. ಕೆಲವು ಚಿಂತೆ ಮಾಡಿ ಕೆಲವು ಕಾಯಿಲೆಗಳು ಬೀಳ್ತಾರೆ. ಕೆಲವರು ಎದೆ ಹೊಡ್ಕೊಂಡು ಸಾಯಂತಿದ್ದಾರೆ. ಏನಪ್ಪ, ನನ್ನ ತಂದೆ ಸಾಕೋಕ್ಕಾಗಲಿಲ್ಲ, ನನ್ನ ತಂದೆ ತಾಯಿ ಸಾಲ ಮಾಡಿ ನಾನು ಓದಿಸಿದ್ರು ಅಂತೇಳಿ. ಈ ಬಿಸಿ ಉಸಿರು ನಿಮ್ಮಗಳಿಗೆ ಮುಟ್ಟದೇ ಇರ್ತದ? ನೀವು ಈಗ ಆಧಾರ ಹಿಂಗೆ ತೋರಿಸ್ಬಿಟ್ರೆ ಸಾಕು ಅವರಿಗೆ ಟಿಕೆಟ್ ಫ್ರೀ ಅಂತಿರಲ್ಲ. ಲಕ್ಷ ಸಂಬಳ ತಗೊಳ್ತಕ್ಕಂಥ ನೌಕರರು ಕೊಡುವಾಗ ಫ್ರೀ ಬಸ್ಸಲ್ಲಿ ಓಡಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವರು ಪ್ರಶ್ನೆ. ಇನ್ನು ಇದು ಮಾಡಿದ್ದೀರಾ, ಯಾವುದು ಗೃಹಲಕ್ಷ್ಮಿ. ಅದು ನಿಜವಾಗೂ ಗೃಹಲಕ್ಷ್ಮಿ ಬಿಟ್ಬಿಟ್ಟು ಗೃಹಲಕ್ಷ್ಮಿ ಆಗ್ಬಿಟ್ಟಿದೆ ಕೆಲವರಿಗೆ. ನೋಡಿ, ಇದರಲ್ಲಿ ಕೂಡ ಇವತ್ತು ನೀವು ತನಿಖೆ ಮಾಡಿ, ಐಷಾರಾಮ್ಯ ಜೀವನ ಮಾಡ್ತಕ್ಕಂಥವ್ರು, ಗದ್ದೆ ಇರತಕ್ಕಂಥವ್ರು, ಅಡಿಕೆ ತೋಟ ತೆಂಗಿನ ತೋಟ ಇರತಕ್ಕಂಥವ್ರು, ಅವರು ಸಹ ಗೃಹಲಕ್ಷ್ಮಿ ಹಣವನ್ನು ಪಡಿತಾ ಇದ್ದಾರೆ. ಇದು ಅನ್ಯಾಯ ಅಲ್ವಾ? ಇದು ಸರ್ಕಾರದ ಹಣ ಪೋಲಾಗ್ತಾ ಇಲ್ವಾ? ಇನ್ನು ಕರೆಂಟಿನ ವಿಚಾರಕ್ಕೆ ಬಂದರೆ, ಕರೆಂಟು ಫ್ರೀ. ಅದೇ ಕರೆಂಟನ್ನು ನೀವು 100 ರೂಪಾಯಿ ಕರೆಂಟ್ ಬಿಲ್ ಬಂದು 50 ರೂಪಾಯಿ ಕಟ್ಟ್ರಿ ಅಂತ ಜಾರಿ ಮಾಡಿದ್ದಿದ್ರೆ ನಿಮ್ಮ ಸರ್ಕಾರಕ್ಕೆ ದುಡ್ಡು ಆಗೋದು, ಅವರಿಗೆ ನಮಗೊಂದು 50 ರೂಪಾಯಿ ಉಳಿತಾಯ ಆಯಿತು ಅಂತಕ್ಕಂಥ ಸಮಾಧಾನವೂ ಅವರಿಗಿರೋದು. ಎಲ್ಲ ಫ್ರೀ, ಎಲ್ಲ ಫ್ರೀ, ಎಲ್ಲ ಫ್ರೀ. ಎಲ್ಲ ನೀವು ಮಾಡಿದಂಥ 5 ಗ್ಯಾರಂಟಿಗಳು ನಿಜಕ್ಕೂ ಕರೆಕ್ಟಾಗಿ ತಲುಪ್ತಿದೆಯಾ ಅವರಿಗೆ, ಫಲಾನುಭವಿಗಳಿಗೆ? ಖಂಡಿತ ಇಲ್ಲ. ದಿನ ಬೆಳಿಗ್ಗೆ ಆದರೆ ಶಪಿಸೋರೇ ಜಾಸ್ತಿ ಇರೋದು ಸರ್ಕಾರನ. ಹೊಗಳ್ತಾ ಇರ್ತಕ್ಕಂಥರೇ ಭಾಳ ಕಡಿಮೆ. ಯಾವಳು ಕೇಳಿದ್ಲು ಈ ಮಟ್ಟಕ್ಕೆ? ಮತ್ತೆ ಯಾವಳು ಕೇಳಿದ್ಲು? ಯಾರು ಕೇಳಿದ್ರು ಇವರಿಗೆ? ಬಸ್ ಪುಕ್ಸಟ ಮಾಡೋಂತ ಯಾರು ಕೇಳಿದ್ರು? 2,000 ಹಾಕೋ ಅಂತ ಯಾರು ಕೇಳಿದ್ರು? ಅದೇ ನೆಟ್ಟಿಗೆ ಬೀಳ್ತಾಯ್ತಾ ಅಂತ ಕೈನ ಹಂಕು ಡೊಂಕು ಮಾಡಿ ಬೈ ಅಂತ ಹೆಣ್ಣು ಮಕ್ಕಳು ಇದ್ದಾರೆ ಇವತ್ತು. ಇನ್ನು ಈ ವಿದ್ಯಾರ್ಥಿಗಳ ಶಾಪ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಬಡಿತಿರ್ಬೋದು? ಯಾವುದಾದ್ರೂ ಒಂದು ಪಕ್ಷದ ಸರ್ಕಾರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದೆಯಾ? ನಿಮ್ಮದು ಬರೇ ಅಧಿಕಾರದ ಗದ್ದಿಗೆ ಹಿಡಿಯೋಕ್ಕೆ ತಂತ್ರ ಕುತಂತ್ರ ಮಾಡೋದ್ರಾಗೇ ಕಾಲ ಕಳೆದು ಈಗ 1 ವರ್ಷ ಮುಗಿದೋಯ್ತು. ಇನ್ನು 4 ವರ್ಷ ಇದೇ ನಡಬಿಡ್ತಾರೆ. ಈ ವಿದ್ಯಾಭ್ಯಾಸ ಮಾಡಿದ ಮಕ್ಕಳ ಗತಿ ಏನಾಗಬೇಕು? ಅವರ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂತಾರೆ ಯಾರು? ತಂದೆ ತಾಯಿ ಅವ್ರಿಗೋಸ್ಕರ ದುಡ್ದು ಓದಿಸಿ ಅವರು ಮೆತ್ತಗಾಗಿರ್ತಾರೆ, ದುಡಿಯೋ ಶಕ್ತಿ ಇರೋದಿಲ್ಲ. ಇವನು ತರಬೇತಿ ಮಾಡಿ, ಟ್ರಿಬಲ್ ಡಿಗ್ರಿ ಮಾಡಿ, ಡಬಲ್ ಡಿಗ್ರಿ ಮಾಡಿ ಕೂಲಿ ಹೋಗೋಕ್ಕೆ ಇಷ್ಟೆಲ್ಲವನು ಕಷ್ಟಪಟ್ಟು ಓದಬೇಕಾಗಿತ್ತಾ? ನಿಮಗೆ ಕೊಟ್ಟಂಥ ಖಾತೆಗಳನ್ನು ನೀವು ಪ್ರಾಮಾಣಿಕವಾಗಿ ನಿರ್ವಹಿಸಿ.
ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿದರೆ ಯಾರು ನಗ್ತಾರೆ. ದಿನ ಬೆಳಗ್ಗೆ ಆದರೆ ಗಗನಕ್ಕೆ ಬೆಲೆ ಏರಿದ್ರು ಕೂಡ ಜನ ತಗೋತಾರಲ್ಲ, ಯಾವುದು ಬಿಟ್ಟಿಲ್ಲಲ್ಲ. ಇಲ್ಲಾಂದರೆ ಅವರು 100 ರೂಪಾಯಿ ಟೊಮೆಟೊ ಹಣ್ಣಾದರೂ ತೊಗೊಂಡ್ರು, 130 ತನಕ ಟೊಮೆಟೊ ಆಯಿತು. ಬೀನ್ಸು 250-300 ರೂಪಾಯಿ ಕೆ ಜಿ ಆಯಿತು. ಯಾರು ತಗೊಂಡು ಜೀವನ ಮಾಡೋಕ್ಕೆ ಹಿಂಜರಿಯೋದಿಲ್ಲ. ಎಷ್ಟಾರು ರೇಟ್ ಆಗಲಿ, 1 ಕೆ ಜಿ ತೊಗೊಳ್ಳೋರು ಅರ್ಧ ಕೆ ಜಿ ಆದರೂ ತೊಗೊಂಡು ಅವರು ಮನೆಯಲ್ಲಿ ಸಾರು ಮಾಡ್ಕೊಂಡು ಜೀವನ ಮಾಡಲೇಬೇಕು, ಊಟ ಮಾಡಲೇಬೇಕು. ಟ್ಯಾಕ್ಸ್ ಎಲ್ಲ ಬರೋದಿಲ್ವ ನಿಮಗಿಂತ ರೇಟ್ಗಳು ಜಾಸ್ತಿ ಮಾಡಿದ್ರು ಕೂಡ? ಮತ್ತು ಹಣ ಏನೋಗುತ್ತೆ? ಜನ ರೋಸಿ ಹೋಗೋ ತನಕನೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಸರ್ಕಾರ. ನೀವು ದಿನ ಬೆಳಗ್ಗೆ ಆದರೆ ಬರೀ ನಿಮ್ಮನ್ನವರು ಅವರು ನೀವು ನಿಮ್ಮನ್ನವರು ಬರೀ ಬೈದಾಡ್ಕಂತ ಕಾಲ ಕಳೆದು ಬಿಟ್ಟರೆ ನಿಮಗೆ ಓಟ್ ಆಗಿ ಗೆಲ್ಲಿಸಿರ್ತಕ್ಕಂಥ ಯುವ ಪೀಳಿಗೆ ಗತಿ ಏನಾಗಬೇಕು? ಅವರು ಮುಂದೆ ನನಗೆ ಒಂದು ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಆಸೆಯಿಂದ ಹಗಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ಲದೆ ಎಣ್ಣೆ ಬಿಟ್ಟುಕೊಂಡು ಕಣ್ಣಿಗೆ ವಿದ್ಯಾಭ್ಯಾಸ ಮಾಡಿ ಅವನು ಪಾಸ್ ಮಾಡಿರ್ತಾನಲ್ಲ, ಅವನ ಸರ್ಟಿಫಿಕೇಟ್ಗಳ ಗತಿ ಏನಾಗಬೇಕು? ಕೆಲಸ ಸಿಕ್ಕಲಿಲ್ಲ ಅಂದರೆ ನೀವು ಇತ್ತೀಚೆಗೆ ಪೆನ್ಷನ್ನನ್ನು ನಿಲ್ಲಿಸ್ಬಿಟ್ಟಿದ್ದೀರಾ. ಅದಕ್ಕೂ ಸಹ ಅವರು ಸ್ವಾಗತ ಮಾಡಿದ್ದಾರೆ. ನೀವು ನಿವೃತ್ತಿನ 60 ವರ್ಷಕ್ಕೆ ಮಾಡೋಂಥ ಅವಶ್ಯಕತೆ ಏನಿತ್ತು? 55 ವರ್ಷಕ್ಕೆ ಮಾಡಿ. ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಸ್ವಾಮಿ. ಮುಖ್ಯಮಂತ್ರಿಗಳೇ, ನೀವು ಈ ವಿದ್ಯಾರ್ಥಿಗಳು ಜೀವನದ ಬಗ್ಗೆ ಗಮನ ಹರಿಸಿ, ಇವಾಗ ಏನು ಶಿಕ್ಷಕರ ಹುದ್ದೆಗಳು ಖಾಲಿದ್ದಾವೆ ಅದರಲ್ಲಿ ಒಂದು 10% ಆದ್ರೂ ಅಂದರೆ 50,000 ಇದ್ದರೆ ಒಂದು 25,000 ಖಾಲಿದ್ರೆ ಒಂದು 12,000 ನೌಕರಿ ಕೊಟ್ಬಿಟ್ರು ಅಂಥವ್ರಿಗೆ ನಿಜಕ್ಕೂ ಅವ್ರ ಜೀವನ ಭಾವನ ಮಾಡಿ ಅವ್ರ ಕುಟುಂಬನ ಉಳಿಸಿ ಈ 5 ಗ್ಯಾರಂಟಿ ಪುಕ್ಕಟಿ ಯೋಜನೆಗಳಿಗೆ ಕಡಿವಾಣ ಹಾಕಿ ಯಾರೂ ಬೇಜಾರಾಗೋದಿಲ್ಲ. ಯಾಕಂದರೆ ಇವತ್ತು ಗೃಹಲಕ್ಷ್ಮಿ ತಗೊಳ್ಳೋ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಿ ಅವರು ಕೂಡ ಬೀದಿ ಅಲಿತಾ ಇದ್ದಾರೆ ಪಗಿಲು ಇಟ್ಕೊಂಡು. ಅವರು ನಮ್ಮ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೆಲಸ ಸಿಕ್ಕರು ಹೋಗ ಮಾಡ್ದಾಗದ್ದಾರೆ. ಯಾಕಂದರೆ ಹಸಿವು, ಬಡತನ. ಅದರಿಂದ ಕೆಲಸ ಹುಡುಕಿಯವರು ಹೊರ ರಾಜ್ಯಕ್ಕೆ ಹೋದರೆ ಅಲ್ಲಿ ಕರ್ನಾಟಕದ ಮಾನ ಮರ್ಯಾದೆ ಏನಾಗುತ್ತೆ? ಕರ್ನಾಟಕವಲ್ಲ ಇದಾರೆ ಅಂತಾರೆ ಅವರು, ಬೇರೆ ಭಾಷೆಯವರು. ಇವತ್ತು ಕರ್ನಾಟಕಕ್ಕೆ ನೋಡಿದಿರಲ್ಲ ಕೂಲಿ ಕೆಲಸಕ್ಕೆ ಹೊರ ರಾಜ್ಯಗಳು ಬಂದು ತುಂಬ್ಕೊಂಡಿದ್ದಾರೆ. ಹಂಗೆ ಇರೋ ಕರ್ನಾಟಕದಲ್ಲಿ ಈ ಡಿಗ್ರಿ ತೊಗೊಂಡಿರ್ತಕ್ಕಂಥ, ತರಬೇತಿ ಮಾಡಿರ್ತಕ್ಕಂಥ B.Ed, D.Ed ಮತ್ತು ಇತರೆ ತರಬೇತಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೌಕರಿನ ಕಲ್ಪಿಸಿ ಅವ್ರ ಜೀವನನ ಸುಗಮವಾಗಿ ಮಾಡಿ ಒಳ್ಳೆ ಸರ್ಕಾರ ಅನ್ನಿಸ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಮತ್ತು ನಿಮಗೆ ಯಾರಾದರೂ ಏನೋ ತೊಂದರೆ ಆದಲ್ಲಿ ನಮ್ಮ ಸ್ಟುಡಿಯೋ ಬಂದ್ಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.